ಲಾಸ್ಟ್ ಇಯರ್ ಪೋಸ್ಟ್ ಆಫೀಸ್ದಾಗ ಅರ್ಜಿ ಸಲ್ಲಿಸಿ ಸ್ಕೋರ್ ಆಗಿದ್ರು 98 99 ಇಷ್ಟು ಸ್ಕೋರ್ ಇದ್ರೂ ಕೂಡ ಒಂದಿಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಫೇಲ್ ಆಗ್ಯಾರ. ಅವ್ರು ಯಾವ್ದಕ್ಕೆ ಫೇಲ್ ಆಗ್ಯಾರ, ಯಾವ ಡಾಕ್ಯುಮೆಂಟ್ಸ್ ಎಲ್ಲ ತಗ್ಸೋಬೇಕು ನಾವೀಗ. ಯಾಕಂದ್ರೆ ಈಗ ಜನವರಿಯಲ್ಲಿ ಈ ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಆಗ್ತದ. ಬನ್ನಿ, ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ SSLC ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಡಾಕ್ಯುಮೆಂಟ್ಸ್ ಅನ್ನ ತೆಗೆಸಿಕೊಳ್ಳಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೋರಿ. ಇವು ಬಹಳ ಉಪಯುಕ್ತ ಆಗಿರ್ತಾವ. ಇವು ಇಲ್ಲಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ದಾಗ ಸ್ಕೋರ್ ಇದ್ರು ಫೇಲ್ ಆಕ್ಕಿರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಏನೋ ಇನ್ನು ಕೆಲವೇ ದಿನಗಳಲ್ಲಿ ಆಕತ್ತ. ಅದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅವನು ಯಾವ ರೀತಿ ತೆಗೆಸೋಬೇಕಂತೇಳಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಕೂಡ ಸಿಗ್ತಾವ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದ. ಸ್ನೇಹಿತರೆ, ನೀವೇನಾದರೂ SSC GDಗೆ ಸಂಬಂಧಿಸಿದಂತೆ MTS CHSLಗೆ ಸಂಬಂಧಿಸಿ ತಯಾರಿಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರುವ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸ್, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಕಳಿಸಲಾಗ್ತದೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಸಂಬಂಧಿಸಿದಂತೆ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರೋದ ನೋಟ್ಸ್ ಕೂಡ ಕಳಿಸಲಾಗ್ತದೆ. ಅದೇ ರೀತಿ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ಅನ್ನು ಕೂಡ ಕಳಿಸಲಾಗ್ತದೆ. ಇದರ ಜೊತೆಗೆ ನಿಮಗೆ SSC GD ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ಕಳಿಸಲ್ಲ. ಅದೇ ರೀತಿ ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 300 ರೂಪಾಯಿ ಅಲ್ಲರಿಗೆ 150 ರೂಪಾಯಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದರೆ ಕೇವಲ 150 ರೂಪಾಯಿಗಾಗಿ ಈ ನೋಟ್ಸ್ ಅನ್ನ ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ಸ್ಟ್ಯಾಟಿಕ್ ಜಿಕೆ ನೋಟ್ಸ್ ನೋಡಬಹುದು. ಈ ರೀತಿ ಎಲ್ಲ ಇರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಪ್ರಶ್ನೆಗಳು ಬರ್ತಿರ್ತಾವೆ. ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಅದೇ ರೀತಿ ಇತಿಹಾಸ ನೋಟ್ಸ್ ನೋಡಬಹುದು. ಸಂಪೂರ್ಣವಾಗಿ ಈ ರೀತಿ ನೋಟ್ಸ್ ಇರ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತದೆ. ನೀವೇನಾದ್ರೂ ಈ ಸಾರಿ SSC GDಗೆ ಸಂಬಂಧಿಸಿದಂತೆ 2026ರಲ್ಲಿ ಓದಾಕತ್ತೀರಪ್ಪ ಅಂದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಇರ್ತಾವೆ. ಇಂಟ್ರೆಸ್ಟ್ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಬನ್ನಿ, ಹಾಗಿದ್ರೆ ನಾವೀಗ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ಮೊದಲ ಅರ್ಹತೆಗಳು ಏನಿರ್ಬೇಕಂತ ಸ್ವಲ್ಪ ನೋಡ್ಕೊಂಡ್ರಿ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ನೀವು SSLC ಪಾಸ್ ಆದ್ರೆ ಓಕೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ SSLC ಐತ್ರಿ. ಹಂಗ ಏಜ್ ಬಂದು 18+ ಆಗಿರ್ಬೇಕ್ರಿ. ಇನ್ನೊಬ್ಬ ಕೇಳಿದ್ರಿ ಅಭ್ಯರ್ಥಿ ನಿನ್ನೆ ಮೆಸೇಜ್ ಹಾಕಿದ್ದ, ಇದು ಸರ್ಕಾರಿ ನೌಕರಿನ ಹೌದೋ ಅಲ್ಲ. ಸ್ನೇಹಿತರೆ, ಇದು ನೋಡ್ರಿ, ಪೋಸ್ಟ್ ಆಫೀಸ್ ಜಾಬ್ ಏನೈತಲ್ಲ ಸರ್ಕಾರಿ ನೌಕರಿನ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರೀ ಐತಲ್ಲ. ಆದ್ರೆ ಇದು ನಿಮ್ದು ಇದು ವರ್ಕ್ ಏನಿರುತ್ತಲ್ಲ, A ಗ್ರೂಪ್, C ಗ್ರೂಪ್, B ಗ್ರೂಪ್ ಹಿಂಗೇನು ಕಂಟಿನ್ಯೂ ಇರುತ್ತಲ್ಲ, ಅದರಲ್ಲಿ ನಿಮ್ದು ಇದು D ಗ್ರೂಪ್ ಕೆಲಸ ರೀ ಐತಲ್ಲ. ಅದಕ್ಕೆ ಸ್ವಲ್ಪ ಸ್ಯಾಲ್ರಿ ಕಮ್ಮಿ ಇರುತ್ತಾ. ಪ್ರತಿ ವರ್ಷ ಏರ್ತಾ ನಿಮ್ದು ಕೂಡ ಹತ್ರ ನೀವೆಲ್ಲ ಈ ಹುದ್ದೆ ಒಳಗೆ ಕಂಟಿನ್ಯೂ ಅಂತೂ ಪೂರಾ ಲೈಫ್ ಟೈಮ್ ಇರಂಗಿಲ್ಲ. ಭಾಳ ಅಂದ್ರೆ 5 ವರ್ಷ 6 ವರ್ಷ ಭಾಳ 8 ವರ್ಷ ಇದ್ರೊಳಗೆ ಇರ್ತೀರಿ. ಅಷ್ಟರೊಳಗೆ ನಿಮ್ಗೆ ಏನಂದ್ರೆ 30-35 ಮಟ್ಟ ಕೂಡ ಸ್ಯಾಲ್ರಿ ಇರ್ತದ. ಅದಾದ್ಮೇಲೆ ಇಲ್ಲಿ ಒಂದಿಷ್ಟು ಒಳಗ ನೇಮಕಾತಿ ಹಾಕೋ ನಿಮ್ಗಂತೇಳಿ ಮೀಸಲಾತಿ ಇರ್ತಾವ. ಬ್ಯಾಂಕ್ನಾಗ ನಿಮ್ನ ಕರ್ಕೋತಾರ. ಪೋಸ್ಟ್ ಬ್ಯಾಂಕ್ ಏನೈತಲ್ಲ, ಅಲ್ಲಿ ನೀವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ಅಲ್ಲಿ ಕೂಡ ನೀವು ಸೆಲೆಕ್ಷನ್ ಹಾಕಿರಿ. ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಇದು 100% ಗೌರ್ಮೆಂಟ್ ಜಾಬ್ ರೀ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರೀ. ಇನ್ನು ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದೊಂದಾಗಿ ಹೇಳ್ತೀನಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಮುಖ್ಯ. ಆಲ್ರೆಡಿ ಹೋದ ವರ್ಷ ಅಭ್ಯರ್ಥಿಗಳು ಇದ್ರೊಳಗೆ ಯಾವುದೇ ರೀತಿ ಎಕ್ಸಾಮ್ ಇರಂಗಿಲ್ರಿ. ಬರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ದಾಗ 90% ಜನ ಫೇಲ್ ಆಕಾರಿ. 90% 100% ಜನನು ಇದ್ರೊಳಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ದಾಗ ಫೇಲ್ ಆಕಾವ. ಎದಕ್ಕೆ ಫೇಲ್ ಆಕಾರಪ್ಪ ಅಂದ್ರೆ ಹುಡುಗರು ಈ ಡಾಕ್ಯುಮೆಂಟ್ಸ್ಗಳ ಇರದೇ ಇರುವ ಕಾರಣಕ್ರಿ. ಇವ್ರು ತೆಗಿಯಾಕ ಮುಖ್ಯ ಕಾರಣವನ್ನು ಹೇಳ್ತೀನಿ ನೋಡ್ರಿ. ಸ್ನೇಹಿತರೆ, ಮೊದಲಿಗೆ ನೋಡ್ಕೋರಿ, ನಿಮ್ದು ಮುಖ್ಯವಾಗಿ SSLC ಮಾರ್ಕ್ಸ್ ಕಾರ್ಡ್ ಬೇಕ್ರಿ. ಅದು ಒರಿಜಿನಲ್ ಬೇಕಂತಲ್ಲ, ಒಟ್ಟು ನಿಮ್ಮ ಕಡೆ ಜೆರಾಕ್ಸ್ ಆದ್ರೂ ಕೂಡ ಇರ್ಬೇಕು. ಅದು ಎದಕ್ಕೆ ಇರ್ಬೇಕಂದ್ರೆ ಈಗ ನೆಕ್ಸ್ಟ್ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಆ ರೀತಿ ನೇಮ್ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ನೀವು ತೆಗಿಸ್ಬೇಕ್ರಿ. ಇದು ಬಹಳ ಮುಖ್ಯ ರೀ. ಇದ ಕಾರಣಕ್ಕ ಬಹಳ ಜನನ ಫೇಲ್ ಮಾಡ್ಯಾರ ಲಾಸ್ಟ್ ಟೈಮ್. ಇದು ಅದ್ರ ಜೊತೆಗೆ ನೀವು ಮತ್ತಲ್ಲಿ SC ST ಅಭ್ಯರ್ಥಿ ಇರ್ತೀರಿ, OBC ಅಭ್ಯರ್ಥಿ ಇರ್ತೀರಿ, ಮತ್ತ ಅದೇ ರೀತಿ ಅಂಗವಿಕಲ ಅಭ್ಯರ್ಥಿ ಕೂಡ ಇರ್ತಾರೆ. ಅದಕ್ಕಾಗಿ ಏನ್ ನಿಮ್ದು SSLC ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಅದೇ ರೀತಿ ನಿಮ್ದು OBC ಒಳಗೂ ಕೂಡ ಇರ್ಬೇಕ್ರಿ. SC SC ನಿಮ್ದು ಏನಾದ್ರು ಸರ್ಟಿಫಿಕೇಟ್ ಇರುತ್ತಲ್ಲ ಅದ್ರೊಳಗೂ ಇರ್ಬೇಕು. ಇನ್ನು ಅಂಗವಿಕಲ ಅಭ್ಯರ್ಥಿಗಳು ನಿಮ್ ಸರ್ಟಿಫಿಕೇಟ್ ಏನ್ ತೆಗ್ಸಿರ್ತಿರಲ್ಲ ಅದೇ ರೀತಿ ಸ್ಪೆಲ್ಲಿಂಗ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ಇರುತ್ತಲ್ಲ ಡಿಟ್ಟು ಅದೇ ರೀತಿ ಇರ್ಬೇಕ್ರಿ. ಇಲ್ಲ ಅಂದ್ರೆ ಈಗ ಚೇಂಜ್ ಮಾಡ್ಕೋರಿ. ಆಧಾರ್ ಕಾರ್ಡ್ ಅಂತೂ ಆಲ್ಮೋಸ್ಟ್ ಎಲ್ಲರದ್ದು ಚೇಂಜ್ ಇರ್ತೈತಿ. ಅದಕ್ಕಾಗಿ ಈಗ ಆಧಾರ್ ಕಾರ್ಡ್ ಏನ್ ಮಾಡಿ, ನಿಮ್ಮ ಅಪ್ಪಾರ ನಂಬರ್ ಐತಿ ಏನಾರ ಕೊಟ್ಟಿರ್ತೀರಿ 18 ಏಜ್ ಆಗೋಕ್ಕಿಂತ ಮೊದಲ. ಈಗ ಸ್ವಂತ ನಿಮ್ದ ಒಂದು ಮೊಬೈಲ್ ನಂಬರ್ ಇರ್ತಲ್ಲ, ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಆ್ಯಡ್ ಮಾಡ್ಸೋರಿ. ಮತ್ತೆ ಅದಕ್ಕೆ ನಿಮ್ದು ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಷನ್ ಮಾಡ್ಕೋರಿ. ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್
SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತಲ್ಲ ಆ ರೀತಿ ಇರ್ಬೇಕ್ರಿ. ಈಗ ಲಾಸ್ಟ್ ಟೈಮ್ 1ನೇ ಲಿಸ್ಟ್ 2ನೇ ಲಿಸ್ಟ್ 3ನೇ ಲಿಸ್ಟ್ ಪ್ರತಿ ಲಿಸ್ಟ್ಗೆ ಏನಾದ್ರು ಅಂದ್ರು 100 150 200 ಈ ರೀತಿ ಅಭ್ಯರ್ಥಿಗಳು ಫೇಲ್ ಆಗಿದ್ದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕಾರಣದಿಂದ ರೀ. ಇಲ್ಲಿ ಯಾವುದೇ ರೀತಿಯ ಇದನ್ನ ಬಿಟ್ರೆ ಎಲ್ಲಿ ಫೇಲ್ ಮಾಡಕ್ ಸಾಧ್ಯನೇ ಇಲ್ರಿ. ತಿಳಿತಲ್ಲ. ಇಲ್ಲಿ ಮತ್ತ ಡಾಕ್ಯುಮೆಂಟ್ಸ್ ತೆಗ್ಸೋದ್ರಾಗ ನಿಮ್ದು ಕ್ಯಾಟಗರಿ ಯಾವ್ದಕ್ ಬರುತ್ತೋ ಅದನ್ನ ಸರಿಯಾಗಿ ತೆಗ್ಸೋರಿ. ಒಬ್ಬೊಬ್ರು ಏನಿರ್ತಾರೆ, ನಿಮ್ಮ ಆಲ್ರೆಡಿ ನಿಮ್ಮ ಪಪ್ಪ ರೀತಿ ದೊಡ್ಡ ಸ್ಯಾಲ್ರಿ ಅಂದ್ರ ವಾರ್ಷಿಕ ಆದಾಯ 10 ಲಕ್ಷದ ಮೇಲೆ ಇತ್ತಂದ್ರ ನೀವು 2A ಇದ್ರು ಕೂಡ ಜನರಲ್ ಕ್ಯಾಟಗರಿ ಬರ್ತೀರಿ. ಇಲ್ಲಿ ಆದಾಯ ತೆಗೆದುಕೊಡುವಾಗ ಅವರು ಎಲ್ಲ ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ತಾರಲ್ಲ, ಒಳ್ಳೆ ಕ್ರಾಸ್ ವೆರಿಫಿಕೇಶನ್ ಆಗುವಾಗ ನೀವೇನಾದ್ರೂ ಸಿಕ್ಬಿದ್ರಂದ್ರೆ ಫೇಲ್ ಮಾಡ್ತಾರೆ. ಕೆಲವೊಂದ್ ಸಾರಿ ನಿಮ್ನ ರಿಜೆಕ್ಟ್ ಮಾಡಿ ಒಂದಿಷ್ಟು ಕಾನೂನಾತ್ಮಕ ಕ್ರಮನ ಕೂಡ ತೆಗೆದುಕೊಳ್ತಾರೆ. ಅದಕ್ಕಾಗಿ ನಿಮ್ದು ಯಾವ್ದು ಕ್ಯಾಟಗರಿ ಬರುತ್ತೀರಿ, ಅದರಲ್ಲಿ ಇಲ್ಲಿ EWS ಅಭ್ಯರ್ಥಿಗಳು ಕೂಡ ಬರ್ತಿರ್ತೀರಿ, ನಿಮ್ದು ಕರೆಕ್ಟ್ ಬರುತ್ತಿಲ್ಲ ಒಂದ್ಸಾರಿ ಚೆಕ್ ಮಾಡ್ಕೋರಿ. ಕೆಲವೊಂದು ಅಭ್ಯರ್ಥಿಗಳು ಒಕ್ಕಲಿಗೆ ಮೊನ್ನೆ ಲಾಸ್ಟ್ ಟೈಮ್ ಇದನ್ನ SSC ಜಡಿಲ್ಲ RRB ಗ್ರೂಪ್ ಡಿ ಹಾಕುವಾಗ ಒಂದಿಬ್ರು ಅಭ್ಯರ್ಥಿಗಳು ಕೇಳಿದ್ರಿ, ನಾವು ಒಕ್ಕಲಿಗ ಅದೇನ್ರಿ, ನಂದು ಯಾವ ಕ್ಯಾಟಗರಿ ಬರ್ತೀರಿ ನೋಡ್ರಿ. ನಿಮ್ದು ನಮ್ಮ ಆಗಲಿ ನೀವಾಗಲಿ ನಿಮ್ಮ ಕ್ಯಾಟಗರಿ ತಮ್ಮ ಕ್ಯಾಟಗರಿ ಇದು ನಿಮ್ಗೆ ಗೊತ್ತಿರುತ್ತೆ ರೀ. ನಿಮಗೆ ಗೊತ್ತಿಲ್ಲಪ್ಪ ಅಂದ್ರೆ ನಿಮ್ಮ ಅಣ್ಣಾರನ್ನ ತಮ್ಮಾರನ್ನ ಕೇಳ್ರಿ. ಯಾಕಂದ್ರೆ ಇಲ್ಲಿ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಒಕ್ಕಲಿಗ ಕ್ಯಾಟಗರಿ ಇದು ಬರಂಗಿಲ್ರಿ. ಅದಕ್ಕಾಗಿ ನೀವು ಏನು ಮಾಡಬೇಕು, ಯಾರಿಗೂ ಗೊತ್ತಿಲ್ಲಪ್ಪ ಯಾರಿಗೂ ಕೇಳಕ್ ಆಗೋಂಗಿಲ್ಲ ನನಗಂದ್ರ ಸೀದಾ ನಿಮ್ದು ಇದು ಹತ್ತಿರದ ವಿಲೇಜ್ ಅಕೌಂಟೆಂಟ್ ಇರ್ತಾರ, ಗ್ರಾಮ ಲೆಕ್ಕಾಧಿಕಾರಿ ಇರುತ್ತಲ್ಲ ಅವ್ರ ಕಡೆ ಹೋಗ್ರಿ. ಅಲ್ಲಿ ಸಾಲ್ವ್ ಆಗ್ಲಿಕ್ಕಂದ್ರ ಫಿಕ್ಸ್ ಉಪ ತಹಶೀಲ್ದಾರ್ ಕೇಂದ್ರ ಇರುತ್ತೆ. ಇದು ಉಪ ತಹಶೀಲ್ದಾರ್ ಕೇಂದ್ರ ನಿಮ್ ಹುಬ್ಬಳ್ಳಿ ಮಠದಲ್ಲಿ ಇರುತ್ತೆ. ನಿಮ್ದೆಲ್ಲ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿ ಆಮೇಲೆ ನಿಮ್ದು OBC ಫಾರ್ಮ್ ಎಲ್ಲ ಬರೋದು ಅಲ್ಲೇ ರೀ. ಅದಕ್ಕಾಗಿ ಅಲ್ಲಿ OBC ಹಾಕಿಸ್ಬೇಕಂದ್ರೂ ಕೂಡ ನೀವು ಹುಬ್ಳಿಗೆ ಹೋಗಬೇಕು. ಆನ್ಲೈನ್ ಸೆಂಟರ್ದಾಗ ಹಾಕ್ತಾರ, ಬಟ್ ಅವ್ರು ಎಲ್ಲ ಇದನ್ನೆಲ್ಲ ಹೇಳ್ಕೊಡಂಗಿಲ್ಲ. ಅದಕ್ಕಾಗಿ ನೀವು ಹುಬ್ಬಳ್ಳಿ ಮಟ್ಟದಲ್ಲಿ ನಿಮ್ ಹುಬ್ಬಳ್ಳಿ ಯಾವ್ದು ಬರ್ತಾರೆ ಆ ಹುಬ್ಬಳಿಗೆ ಹೋಗಿ, ಈಗ ನಮ್ ಸದ್ಯಕ್ಕೆ ನೋಡ್ರಿ ನಮ್ ಬಾಗಲಕೋಟೆ ಒಳಗೆ ನಮ್ ಗದ್ನಿಕೆರೆ ವಿಲೇಜ್ ಎಲ್ಲಿ ಬರ್ತಪ್ಪ ಅಂದ್ರೆ ಹುಬ್ಬಳ್ಳಿ ಕಲಾದಗಿ ಬರತ್ರಿ. ನಾವ್ ಅಲ್ಲೇ ಹೋಗಿ ನಮ್ದು ಯಾವ ಕ್ಯಾಟಗರಿ ಐತಿ ಅವ್ರ ಕ್ಯಾಟಗರಿಯನ್ನ ಹೇಳಿದ್ರ ನಿಮ್ ಜಾತಿಯನ್ನ ಹೇಳಿದ್ರ ಅವ್ರು ಯಾವ ಕ್ಯಾಟಗರಿ ಒಳಗೆ ಬರುತ್ತಂತ ಹೇಳಿ ನಿಮ್ದು ಕಾಸ್ಟ್ ಇನ್ಕಮ್ ಅನ್ನ ತೆಗೆದುಕೊಡ್ತಾರೆ. ಇದು ಬಹಳ ಮುಖ್ಯ ಆಗಿರ್ತದ್ರಿ. ಲಾಸ್ಟ್ ಟೈಮ್ ಕೂಡ ಒಂದಿಬ್ರು ಅಭ್ಯರ್ಥಿದು ಅವರು ಜನರಲ್ ಕ್ಯಾಟಗರಿ ಬರ್ತಾರ, OBC ಫಾರ್ಮ್ ತೆಗ್ಸ್ಯಾರೆ. ಹಿಂಗಾಗಿ ಕೂಡ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ OBC ತೆಗ್ಸ್ಯಾರ, ಅವ್ರದ್ದು ಅಪ್ಲಿಕೇಶನ್ ಹಾಕಿದ ಮೇಲೆ ತಗ್ಸೊಂದಾರಿ ಅವ್ರ ಜನರಲ್ ಕ್ಯಾಟಗರಿ ಆಮೇಲೆ ಗೊತ್ತಾಗೈತ್ರಿ. ಅವ್ರ ಸೆಲೆಕ್ಷನ್ ಆಗಿಬಿಟ್ಟಿದ್ರಿ OBC ಒಳಗ. ಅವ್ರು ಹೊಳೆ ಕ್ರಾಸ್ ವೆರಿಫಿಕೇಶನ್ ಮಾಡುವಾಗ ನಿಮ್ದು OBC ಫಾರ್ಮ್ ಕೊಡ್ರಿ ಅಂದಾಗ ಅವ್ರು ಇಲ್ಲ ಅಂದಾಗ ನಡ್ರಪ್ಪ ನಿಮ್ಮ ಮನಿ ಕಡೆ ಎತ್ತಿ ಮನಿ ಕೂಡ ಕಳಿಸ್ತಾರೆ. ಈ ರೀತಿ ಕೂಡ ಆಗ್ತಿರ್ತಾವ. ಅದಕ್ಕಾಗಿ ನಿಮ್ ಹುಬ್ಬಳ್ಳಿ ಮಠದಲ್ಲಿ ಹೋಗಿ ನಿಮ್ ಕ್ಯಾಟಗರಿ ಎದರೋ ಬರುತ್ತಾ ಆ ಕ್ಯಾಟಗರಿಯನ್ನ ನೀವು ಸರಿಯಾಗಿ ತಗ್ಸೋರಿ. SC/ST ಬಂದ್ರೆ SC/ST ತಗ್ಸೋರಿ, OBC ಬಂದ್ರೆ OBC, EWS ಬಂದ್ರೆ EWS ನೀವು ಹೋಗಿ ನಿಮ್ಮ ಹೊಲದ ಮೇಲೆ ಡಿಪೆಂಡ್ ಆಗಿ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿದ್ದು EWS ಸರ್ಟಿಫಿಕೇಟ್ ಅನ್ನ ಕೊಡ್ತಾರ. ಇನ್ನ ಇಲ್ಲಪ್ಪ ಜನರಲ್ ಕ್ಯಾಟಗರಿ ಬರ್ತದ, ಜನರಲ್ ಕ್ಯಾಟಗರಿಗೆ ಹೋಗಿ ಅಪ್ಲಿಕೇಶನ್ ಹಾಕೋಬಹುದ್ರಿ. ಯಾಕಪ್ಪ ಇಷ್ಟು ಒತ್ತಿ ಹೇಳಾಕತ್ತೀನಿ ಅಂದ್ರೆ ಇಲ್ಲಿ ನಿಮ್ದು PL ಮಾಡೋದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ರೀ. ಅದಕ್ಕಾಗಿ ಈ ರೀತಿ ಐತ್ರಿ. ಈಗ ಇನ್ನೊಂದ್ಸಾರಿ ಹೇಳ್ತೀನಿ ಕೇಳ್ರಿ, ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರ ಈಗ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿಲ್ಲ, ಜನವರಿ ಒಳಗ ಆಗ್ತದ್ರಿ. ಯಾವುದೇ ಒಂದು ಅಪ್ಲಿಕೇಶನ್ ನೀವು ಹಾಕಕತ್ತೀರಂದ್ರ ಅರ್ಜಿ ಸಲ್ಲಿಕೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕದ ಒಳಗೆ ನಿಮ್ ಕಡೆ ಎಲ್ಲಾ ಡಾಕ್ಯುಮೆಂಟ್ಸ್ ಇರ್ಬೇಕ್ರಿ. ನೀವು ಅಪ್ಲಿಕೇಶನ್ ಈಗ ಹಾಕಕತ್ತೀರಿ ಅಂದ್ರ ನೀವು OBC ಐತಪ್ಪ OBC ನಾನು ಅಪ್ಲಿಕೇಶನ್ ಹಾಕಿನ ತೆಗಿಸ್ತೀನಿ ಅಂದ್ರ ನೀವು ಅಪ್ಲಿಕೇಶನ್ ಹಾಕಿಂದ ಏನಾದ್ರು ಡಾಕ್ಯುಮೆಂಟ್ಸ್ ತೆಗ್ಸಿರ ತಿಳ್ಕೊರಿ. ಈಗ ಅರ್ಜಿ ಸಲ್ಲಿಕೆ ದಿನಾಂಕ 28 ಜನವರಿ 2026 ಲಾಸ್ಟ್ ಡೇಟ್ ಐತಿ. ನೀವು ಹೋಗಿ ಫೆಬ್ರವರಿ ಹೋಗಿ ಇದನ್ನ ತೆಗ್ಸಿದ OBC ನಿಮ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಫೇಲ್ ಹಾಕರಿ. ನೀವು ಅಪ್ಲಿಕೇಶನ್ ಹಾಕಕ್ ಹೋಗಿರ್ತಲ್ಲ ಅಂದ್ರೆ ಲಾಸ್ಟ್ ಡೇಟಿನ ಒಳಗಡೆ ನಿಮ್ ಕಡೆ ಆ ಫಾರ್ಮ್ ಇರಬೇಕ್ರಿ. ಇದು ಕಡ್ಡಾಯವಾಗ್ರಿ. ಇದು ಒಂದ ಅಂತಲ್ಲ, ಪ್ರತಿ ಒಂದು ನೇಮಕಾತಿ ಒಳಗ ರೂಲ್ಸ್ ಇರೋದು ಇದೇ ರೀತಿ ರೀ. ತಿತ್ತಲ್ಲ. ಅದಕ್ಕಾಗಿ ಏನ ಟೈಮ್ ಐತಿ, ಇನ್ನೊಂದು 15 ದಿವಸ ಅಂದ್ರೆ 8 ರಿಂದ 10 ದಿವಸ ಅಂತೂ ಸಿಗ್ತೈತಿ. ಅದ್ರೊಳಗೆಲ್ಲ ಒಂದು 7 ದಿವಸದಾಗ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡ್ಕೊರಿ, ಆಮೇಲೆ ಅಪ್ಲಿಕೇಶನ್ ಹಾಕ್ರಿ. ಈಗ ನೋಡ್ಕೊರಿ, ಮೊದಲಿಗೆ ನಿಮ್ಗೆ ಬೇಕಾಗಿರೋದು SSLC ಮಾರ್ಕ್ಸ್ ಕಾರ್ಡ್ ರೀ. ಓಕೆ, ನೆಕ್ಸ್ಟ್ ಆಧಾರ್ ಕಾರ್ಡ್, ನಿಮ್ದು ಫೋಟೋ ಅಂತೂ ಇದ್ದೇ ಇರ್ತೈತಿ. ಇನ್ನ ಇದನ್ನ ಬಿಟ್ರ ನಿಮ್ದು ಜಾತಿ ಆದಾಯ ಪ್ರಮಾಣ ಪತ್ರ ಅಥವಾ OBC ಇದ್ರೆ OBC, EWS ಇದ್ರೆ EWS ಇಷ್ಟಿದ್ರ ಸಾಕ್ರಿ. ಇಷ್ಟಿದ್ರ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಅರ್ಜಿ ಬಿಟ್ಟಾಗ ಮತ್ತೆ ಹೇಳ್ತೇನ್ರಿ, ಅದು ಬಿಟ್ಟ ತಕ್ಷಣ ನೀವು ಮೊದಲು ನೋಡ್ಬೇಕು ಅನ್ನೋದಿತ್ತಂದ್ರ ಪ್ರತಿಯೊಬ್ರು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದ್ರಿ. ಇನ್ನ ಇದನ್ನ ಹೊರತುಪಡಿಸಿ ನಮ್ದು ಈಗ ಸ್ಕೋರ್ ಎಷ್ಟಾಗಿದ್ರ ನಾವು ಇದಕ್ಕ ಈ ಡಾಕ್ಯುಮೆಂಟ್ಸ್ ಎಲ್ಲ ತೆಗ್ಸೋಬೇಕ್ರಿ. ಸ್ನೇಹಿತರಿಂದ ಡಾಕ್ಯುಮೆಂಟ್ಸ್ ಇದು ಒಂದಕ್ಕಂತಲ್ಲ, ಈಗ ಎಲ್ಲಾ ನೇಮಕಾತಿ ಕೂಡ ಪ್ರಾರಂಭ ಆಕಾವು. ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಈ ಡಾಕ್ಯುಮೆಂಟ್ಸ್ ಏನಿಲ್ಲ ಎಲ್ಲ ಕೂಡ ತೆಗ್ಸೊಂದು ಇಟ್ಕೋರಿ. ಎಲ್ಲದಕ್ಕೂ ಕೂಡ ಯೂಸ್ ಆಕಾವು. OBC ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಯೂಸ್ ಆದ್ರೆ ನಿಮ್ಗೆ 2A 2B 3A ಇವೇನಿಲ್ಲ ನಮ್ಮ ಕ್ಯಾಟಗರಿ ಬರ್ತಾವಲ್ಲ, ಇವು ನಿಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಯೂಸ್ ಆಕಾವ. ಅದಕ್ಕಾಗಿ ಏನ್ ತಗ್ಸೋಕ್ ಹೊಂಟಿರಲ್ಲ, OBC ಪ್ಲಸ್ ನಿಮ್ ಕ್ಯಾಟಗರಿ ಜಾತಿ ಆದಾಯ ಪ್ರಮಾಣ ಪತ್ರ ಮುಗಿಸಿಂದ ಎರಡು ಕೂಡ ತಗ್ಸೋರಿ. ಕಡಿಮೆ ಬೆಲೆದಾಗ ಎಲ್ಲ ಕೂಡ ಆಕ್ಕವ.
ತಿಳ್ತಲೇನ ಮತ್ತ ಎಷ್ಟು ಸ್ಕೋರ್ ಆದ್ರೆ ಅಪ್ಲಿಕೇಶನ್ ಹಾಕ್ಬೇಕ್ರಿ ಸ್ನೇಹಿತರೆ. ಇಲ್ಲಿ ನೋಡ್ಕೋರಿ, ಈಗ ಕೊರೋನಾ ಬ್ಯಾಚ್ ಅಭ್ಯರ್ಥಿ ಬಂದ ಕಾರಣಕ್ಕಾಗಿ ಮಿನಿಮಮ್ ಅಂದ್ರೆ ಒಂದು 70+ 80+ ಆದವ್ರ ಇಲ್ಲಿ ಸೆಲೆಕ್ಷನ್ ಆಗತ್ತಾರೆ. 70+ ಯಾಕಂತ ಹೇಳಿದ್ನಪ್ಪ ಅಂದ್ರ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಬರ್ತಾರೆ. ಅಂಗವಿಕಲ ಅಭ್ಯರ್ಥಿಗೆ ಸ್ವಲ್ಪ ಸ್ಕೋರ್ ಕಡಿಮೆ ನಿಲ್ತದ್ರಿ, ಉಳಿದ ಅಭ್ಯರ್ಥಿಗಳಿಗೆ ಜಾಸ್ತಿ ನಿಲ್ತದ. ಒಂದು ಅಂದಾಜನ ತೆಗೆದುಕೊಂಡ್ರು ಕೂಡ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕಪ್ಪ ಅಂದ್ರ ಒಂದು ಮಿನಿಮಮ್ ಅಂದ್ರೆ ಒಂದು 80+ ಸ್ಕೋರ್ ಇದ್ರೆ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಅರ್ಜಿ ಸಲ್ಲಿಕೆ ಬಿಟ್ಟಾಗ ಮತ್ತೊಂದ್ ಸಾರಿ ತಿಳಿಸ್ತೀನಿ, ಎಲ್ಲಾ ಕೂಡ 1ನೇ ಲಿಸ್ಟಿಗೆ ಎಷ್ಟು ಕಟಾಪ್ ನಿಂತಿ 2, 3, 4, 5, 6 ಲಿಸ್ಟ್ ಹೊಟ್ಟ ಬಿಡ್ತಾರೆ. 6 ಲಿಸ್ಟಿಂದ ನಿಮಗೆ ಕಟಾಪನ್ನ ತೋರಿಸ್ತೀನಿ. ಯಾವ ಡಿಸ್ಟಿಕ್ ಅರ್ಜಿ ಹಾಕ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಮಿಸ್ ಮಾಡಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಉಪಯುಕ್ತ ಮಾಹಿತಿ ಕೂಡ ಸಿಗ್ತದ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.